ಲಂಡನ್ ಪೊಲೀಸ್ ಇಲಾಖೆಯ ಬರೋಬ್ಬರಿ 50 ಮಿಲಿಯನ್ ಪೌಂಡ್ಗಳ ಬೃಹತ್ ಎಐ ಒಪ್ಪಂದವೊಂದು ದಿಢೀರ್ನೆ ರದ್ದಾಗಿದೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಇದು ಕೇವಲ ಒಂದು ಕ್ಯಾನ್ಸಲ್ ಆದ ಡೀಲ್ ಅಲ್ಲ, ಬದಲಾಗಿ ಸಾವಿರಾರು ಪೊಲೀಸ್ ಉದ್ಯೋಗಗಳಿಗೆ ಕುತ್ತು ತರಬಲ್ಲ ಮತ್ತು ವಿಶ್ವದ ಪ್ರಮುಖ ನಗರವೊಂದರ ಭದ್ರತೆಯನ್ನೇ ಪ್ರಶ್ನಿಸುವಂತಹ ಗಂಭೀರ ಬೆಳವಣಿಗೆ. ನಿಜ ಕನ್ನಡ ನ್ಯೂಸ್ನ ಈ ಎಕ್ಸ್ಕ್ಲೂಸಿವ್ ಮತ್ತು ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಲಂಡನ್ನಲ್ಲಿ ತಂತ್ರಜ್ಞಾನ, ಪೊಲೀಸ್ ವ್ಯವಸ್ಥೆ ಮತ್ತು ರಾಜಕೀಯ ಆಡಳಿತದ ನಡುವೆ ನಡೀತಿರುವ ಈ ಬೃಹತ್ ಫೈಟ್ ಇದೆಯಲ್ಲ, ಇದು ನಿಜಕ್ಕೂ ರೋಚಕವಾಗಿದೆ. ಬನ್ನಿ, ಇದರ ಹಿಂದಿನ ಅಸಲಿ ಕಹಾನಿ ಏನು ಅಂತ ಡೀಟೇಲ್ ಆಗಿ ನೋಡೋಣ. 50 ಮಿಲಿಯನ್ ಪೌಂಡುಗಳು. ಒಂದು ಕ್ಷಣ ಯೋಚಿಸಿ, ಇದು ಯಾವುದೂ ಸಣ್ಣಪುಟ್ಟ ಮೊತ್ತ ಖಂಡಿತ ಅಲ್ಲ. ಇಷ್ಟು ದೊಡ್ಡ ಮೊತ್ತ ಒಂದು ಪೊಲೀಸ್ ಇಲಾಖೆಯ ಪಾಲಿಗೆ ಕೇವಲ ತಂತ್ರಜ್ಞಾನದ ಖರೀದಿಯಾಗಿರಲಿಲ್ಲ, ಅದು ಇಡೀ ಲಂಡನ್ ಭದ್ರತಾ ವ್ಯವಸ್ಥೆಯನ್ನೇ ಆಧುನೀಕರಿಸುವ ದೊಡ್ಡ ಹೂಡಿಕೆಯಾಗಿತ್ತು. ಆದ್ರೆ ಇದೀಗ ಆ ಬೃಹತ್ ಎಐ ತಂತ್ರಜ್ಞಾನದ ಒಪ್ಪಂದವನ್ನು ಏಕಾಏಕಿ ತಡೆಹಿಡಿಯಲಾಗಿದೆ. ಒಮ್ಮೆಲೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬ್ರೇಕ್ ಆದಾಗ ಇಡೀ ವ್ಯವಸ್ಥೆ ಅಸ್ತವ್ಯಸ್ತ ಆಗೋದು ಸಹಜ ಅಲ್ವಾ? ಇಷ್ಟೊಂದು ದುಡ್ಡು ಮತ್ತು ಭದ್ರತೆ ಎರಡೂ ತಳುಕಾಕೊಂಡಿರುವಾಗ ಅಸಲಿಗೆ ಅಲ್ಲಿ ಆಗಿದ್ದೇನೋ ಅನ್ನೋ ಕುತೂಹಲ ಮೂಡೋದು ಗ್ಯಾರಂಟಿ. ಈಗ ನಮ್ಮೆಲ್ಲರನ್ನೂ ಕಾಡುವ ಒಂದು ಅತ್ಯಂತ ನಿರ್ಣಾಯಕ ಪ್ರಶ್ನೆ ಏನಂದ್ರೆ, ನಗರದ ಮೇಯರ್ ಮತ್ತು ಪೊಲೀಸ್ ಇಲಾಖೆ ಇವರಿಬ್ಬರೂ ಒಟ್ಟಾಗಿ ಸೇರಿ ಸಾರ್ವಜನಿಕರನ್ನು ರಕ್ಷಿಸಬೇಕಾದವರು, ಹೌದಲ್ವಾ? ಆದರೆ ಮೆಟ್ರೋಪಾಲಿಟನ್ ಪೊಲೀಸರನ್ನು ಆಧುನೀಕರಿಸುವ ಉದ್ದೇಶ ಹೊಂದಿದ್ದ ಈ ಒಂದು ಡೀಲ್ ಈ ಎರಡು ಪ್ರಮುಖ ಸಂಸ್ಥೆಗಳ ನಡುವೆ ಇಷ್ಟೊಂದು ಕಹಿ ವಾತಾವರಣವನ್ನು ಸೃಷ್ಟಿಸಿದ್ದು ಹೇಗೆ? ಈ ರೀತಿಯ ಬಹಿರಂಗ ಸಂಘರ್ಷ ತುಂಬನೇ ಅಪರೂಪ. ಈ ಬಿರುಕಿನ ಹಿಂದಿರುವ ಅಸಲಿ ಕಾರಣಗಳನ್ನ ನಾವಿಲ್ಲಿ ಆಳವಾಗಿ ಅರ್ಥ ಮಾಡಿಕೊಳ್ಳಲೇಬೇಕಿದೆ. ಈ ಇಡೀ ಹೈ ಡ್ರಾಮಾದ ಕೇಂದ್ರಬಿಂದು ಯಾರ್ಗೊತ್ತಾ? ಮೆಟ್ರೋಪಾಲಿಟನ್ ಪೊಲೀಸ್ನ ಒಂದು ಮಹತ್ವಾಕಾಂಕ್ಷಿಯ ಯೋಜನೆ ಮತ್ತು ಅಮೆರಿಕದ ಪ್ರಖ್ಯಾತ ಟೆಕ್ ಕಂಪನಿ ಪಲಾಂಟಿರ್. ಪೊಲೀಸರು ತಮ್ಮ ಕ್ರಿಮಿನಲ್ ಇಂಟೆಲಿಜೆನ್ಸ್ ವಿಶ್ಲೇಷಣೆಯನ್ನು ಅಂದ್ರೆ ಅಪರಾಧದ ಸುಳಿವುಗಳನ್ನು ಹುಡುಕುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆಟೋಮ್ಯಾಟಿಕ್ ಮಾಡಲು ಈ ಪಲಾಂಟಿರ್ ಕಂಪನಿಯ ಎಐ ಸಾಫ್ಟ್ವೇರ್ ಬಳಸಲು ಮುಂದಾಗಿದ್ರು. ಇಲ್ಲಿ ಈ ಎಐ ಒಂದು ರೀತಿ ಸೂಪರ್ ಬ್ರೈನ್ ತರಹ ಕೆಲಸ ಮಾಡುತ್ತೆ. ಎಲ್ಲೆಲ್ಲೋ ಹರಡಿಕೊಂಡಿರುವ ಸಾವಿರಾರು ಸುಳಿವುಗಳನ್ನು ಕಣ್ಣು ಮುಚ್ಚಿಬಿಡುವಷ್ಟರಲ್ಲಿ ಒಟ್ಟುಗೂಡಿಸಿ ಅಪರಾಧಿಗಳ ಹೆಜ್ಜೆಯನ್ನು ಪತ್ತೆ ಹಚ್ಚುವ ತಾಕತ್ತಿದಕ್ಕಿದೆ. ಆದರೆ ಈ ಒಪ್ಪಂದ ಅಷ್ಟು ಸುಲಭವಾಗಿ ಆಗೋಕೆ ಲಂಡನ್ ಮೇಯರ್ ಸಾದಿಕ್ ಖಾನ್ ಮತ್ತು ಅವರ ಡೆಪ್ಯೂಟಿ ಬಿಡ್ಲಿಲ್ಲ. ಅವರು ಈ ಡೀಲನ್ನು ನಿರ್ದಾಕ್ಷಿಣ್ಯವಾಗಿ ವೀಟೋ ಮಾಡಿ ರದ್ದುಗೊಳಿಸಿದ್ದಾರೆ. ಡೆಪ್ಯೂಟಿ ಮೇಯರ್ ಕಾಯಾ ಕೋಮರ್ ಶ್ವಾರ್ಟ್ಸ್ ಅವರ ಮಾತುಗಳನ್ನೇ ಕೇಳಿ, ಇದು ಅನ್ವಯವಾಗುವ ಕಾರ್ಯವಿಧಾನದ ಅವಶ್ಯಕತೆಗಳ ಸ್ಪಷ್ಟ ಮತ್ತು ಗಂಭೀರ ಉಲ್ಲಂಘನೆಯಾಗಿದೆ. ಅಂದ್ರೆ ಪೊಲೀಸ್ ಇಲಾಖೆಯು ಸರಿಯಾದ ಅನುಮತಿಯನ್ನು ಪಡೆದಿಲ್ಲ ಮತ್ತು ಬೇರೆ ಯಾವ ಕಂಪನಿಯನ್ನು ನೋಡದೆ ಕೇವಲ ಪಲಾಂಟಿರ್ ಕಂಪನಿಯನ್ನು ಮಾತ್ರ ಫೈನಲ್ ಮಾಡಿದೆ ಅನ್ನೋದು ಅವರ ವಾದ. ಇದು ಭಾರೀ ಕಾನೂನು ಅಪಾಯಗಳನ್ನು ಸೃಷ್ಟಿಸುತ್ತೆ ಅಂತ ಮೇಯರ್ ಕಚೇರಿ ಕಟುವಾಗಿ ಟೀಕಿಸಿದೆ. ಮೇಯರ್ ಕಚೇರಿ ಹೀಗೆ ಹೇಳಿದ ತಕ್ಷಣ ಸ್ಕಾಟ್ಲೆಂಡ್ ಯಾರ್ಡ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಅವರು ಬಹಳ ಖಡಕ್ಕಾಗಿಯೇ ತಿರುಗೇಟು ನೀಡಿದ್ದಾರೆ. ಅವರ ವಕ್ತಾರರು ಹೇಳುವಂತೆ, ನಾವು ಅಪರಾಧಿಗಳು ಮತ್ತು ಶತ್ರುಗಳಿಗಿಂತ ವೇಗವಾಗಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಅಲ್ವಾ? ಆಧುನಿಕ ಕಾಲದ ಅಪರಾಧಿಗಳು ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಆಗಿದ್ದಾರೆ. ಹೀಗಿರುವಾಗ ಅತ್ಯಾಧುನಿಕ ಎಐ ಇಲ್ಲದೆ ಪೊಲೀಸರು ಅವರನ್ನು ಎದುರಿಸೋದು ಹೇಗೆ? ತಂತ್ರಜ್ಞಾನದಲ್ಲಿ ನಾವು ಹಿಂದೆ ಬಿದ್ರೆ ಅದು ನೇರವಾಗಿ ಸಾರ್ವಜನಿಕರ ಜೀವಕ್ಕೆ ತರುವ ದೊಡ್ಡ ಅಪಾಯ ಅನ್ನೋದು ಪೊಲೀಸರ ನೇರ ಎಚ್ಚರಿಕೆ. ಇಲ್ಲಿ ನಾವು ಪೊಲೀಸರು ಎದುರಿಸ್ತಿರುವ ಒಂದು ಕಠಿಣ ವಾಸ್ತವವನ್ನು ನೋಡ್ಬೇಕು. ಇದೊಂದು ರೀತಿ ಅಸ್ತಿತ್ವದ ಹೋರಾಟವಿದ್ದಂತೆ. ಒಂದೆಡೆ ಅಪರಾಧಗಳನ್ನು ತಡೆಯುವ ಎಐ ತಂತ್ರಜ್ಞಾನದ ದೊಡ್ಡ ಭರವಸೆ ಇದೆ, ಆದರೆ ಮತ್ತೊಂದೆಡೆ ಬರೋಬ್ಬರಿ 125 ಮಿಲಿಯನ್ ಪೌಂಡ್ಗಳ ಆರ್ಥಿಕ ಕೊರತೆಯ ತೂಗುಗತ್ತಿ ಅವರ ಮೇಲಿದೆ. ಹೊಸ ತಂತ್ರಜ್ಞಾನ ಬಳಸಿ ಎಫಿಷಿಯನ್ಸಿ ಹೆಚ್ಚಿಸದಿದ್ರೆ ಅನಿವಾರ್ಯವಾಗಿ 1150 ಪೊಲೀಸ್ ಉದ್ಯೋಗಗಳನ್ನು ಕಡಿತಗೊಳಿಸಬೇಕಾಗತ್ತೆ ಅಂತ ವರದಿಗರು ಹೇಳ್ತಿವೆ. ಇದು ಸಾರ್ವಜನಿಕ ಸುರಕ್ಷತೆ ಮೇಲೆ ಎಷ್ಟು ಭಾರಿ ಪರಿಣಾಮ ಬೀರಬಹುದು ಅಂತ ನಾವೇ ಊಹಿಸಬಹುದು. ಇನ್ನು ಇಷ್ಟೆಲ್ಲ ರಾದ್ಧಾಂತಗಳಿಗೆ ಕಾರಣವಾಗಿರುವ ಈ ಪಲಾಂಟಿರ್ ಕಂಪನಿಯ ಹಿನ್ನೆಲೆ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಇದೇನೋ ಒಂದು ಸಣ್ಣ ಸ್ಟಾರ್ಟ್ಅಪ್ ಕಂಪನಿ ಅಲ್ಲ, ಇದೊಂದು ಬೃಹತ್ ಜಾಲವನ್ನು ಹೊಂದಿರುವ ಜಾಗತಿಕ ದೈತ್ಯ. ಯುಕೆಯ ರಾಷ್ಟ್ರೀಯ ಆರೋಗ್ಯ ಸೇವೆ ಜೊತೆ 330 ಮಿಲಿಯನ್ ಪೌಂಡ್, ರಕ್ಷಣಾ ಸಚಿವಾಲಯದ ಜೊತೆ 240 ಮಿಲಿಯನ್ ಪೌಂಡ್ ಡೀಲ್. ಅಷ್ಟೇ ಅಲ್ಲ, ಇಸ್ರೇಲ್ ಮಿಲಿಟರಿ ಮತ್ತು ಅಮೆರಿಕದ ವಲಸೆ ನಿಯಂತ್ರಣ ಏಜೆನ್ಸಿ ಜೊತೆಗೂ ಇವರು ಕೆಲಸ ಮಾಡ್ತಿದ್ದಾರೆ. ಅಂದರೆ ಪ್ರಪಂಚದ ಅತ್ಯಂತ ಸೂಕ್ಷ್ಮ ಡೇಟಾ ಈ ಕಂಪನಿಯ ಕೈಯಲ್ಲಿದೆ. ಇದೇ ಕಾರಣಕ್ಕೆ ಇವರ ಹೆಸರು ಕೇಳಿದ್ರೆ ಸಾಕು, ಚರ್ಚೆ ಶುರುವಾಗತ್ತೆ. ಈ ವಿವಾದಕ್ಕೆ ಇನ್ನಷ್ಟು ತುಪ್ಪ ಸುರಿಯುತ್ತಿರುವುದು ಪಲಾಂಟಿಯರ್ ಕಂಪನಿಯ ನಾಯಕತ್ವ. ಹೌದು, ಕಂಪನಿಯ ಸಹಸ್ಥಾಪಕ ಪೀಟರ್ ಥೀಲ್ ಡೊನಾಲ್ಡ್ ಟ್ರಂಪ್ ಅವರ ಪ್ರಬಲ ಬೆಂಬಲಿಗ. ಇನ್ನು ಸಿಇಒ ಆಲೆಕ್ಸ್ ಕಾರ್ಪ್ ಅವರಂತೂ ಇತ್ತೀಚೆಗೆ ಪ್ರಕಟಿಸಿದ ಒಂದು ಮ್ಯಾನಿಫೆಸ್ಟೋ ಎಷ್ಟರಮಟ್ಟಿಗೆ ವಿವಾದ ಸೃಷ್ಟಿಸಿತ್ತು ಅಂದ್ರೆ ಬ್ರಿಟನ್ನ ಸಂಸದರೊಬ್ಬರು ಅದನ್ನು ಸೂಪರ್ ವಿಲನ್ನ ಬಡಬಡಿಕೆ ಅಂತ ಜರೆದಿದ್ರು.
ಇಂಥ ಹಿನ್ನೆಲೆಯುಳ್ಳ ವ್ಯಕ್ತಿಗಳ ಕೈಗೆ ಕೋಟ್ಯಾಂತರ ಸಾರ್ವಜನಿಕರ ಅತ್ಯಂತ ಸೂಕ್ಷ್ಮವಾದ ಡೇಟಾ ಹೋಗೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ನೈತಿಕ ಆತಂಕ ನಗರದ ನಾಯಕರನ್ನು ಕಾಡ್ತಿದೆ. ವಿಮರ್ಶಕರು ಈ ಕಂಪನಿ ವಿರುದ್ಧ ಮಾಡ್ತಿರೋ ಅತಿ ದೊಡ್ಡ ಆರೋಪ ಅಂದ್ರೆ ಅವರ ಲ್ಯಾಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್ ತಂತ್ರ, ಅಂದ್ರೆ ನೆಲೆಯೂರಿ ವಿಸ್ತರಿಸುವ ಟೆಕ್ನಿಕ್. ಇದು ಹೇಗಿರುತ್ತೆ ಗೊತ್ತಾ? ಆರಂಭದಲ್ಲಿ ಅತಿ ಕಡಿಮೆ ಬೆಲೆಯ ಅಥವಾ ಲಾಸ್ ಲೀಡರ್ ಪೈಲಟ್ ಪ್ರೋಗ್ರಾಂ ಆಫರ್ ಮಾಡೋದು, ಆ ಮೂಲಕ ಸರ್ಕಾರಿ ಟೆಂಡರ್ನ ಕಠಿಣ ಪರಿಶೀಲನೆಗಳಿಂದ ಸಲೀಸಾಗಿ ಎಸ್ಕೇಪ್ ಆಗೋದು. ಆಮೇಲೆ ಒಮ್ಮೆ ಸಿಸ್ಟಮ್ ಒಳಗೆ ಎಂಟ್ರಿ ಕೊಟ್ಮೇಲೆ ಇಡೀ ವ್ಯವಸ್ಥೆಯನ್ನು ತಮ್ಮ ಸಾಫ್ಟ್ವೇರ್ ಮೇಲೆಯೇ ಸಂಪೂರ್ಣವಾಗಿ ಡಿಪೆಂಡ್ ಆಗುವಂತೆ ಮಾಡೋದು. ಇದು ಅಕ್ಷರಶಃ ಒಂದು ಚಾಣಾಕ್ಷ ವ್ಯಾಪಾರ ತಂತ್ರ. ಮತ್ತು ಇದೇ ತಂತ್ರ ಲಂಡನ್ನಲ್ಲೂ ನಿಖರವಾಗಿ ರಿಪೀಟ್ ಆಡಿದೆ ಅನ್ನೋದು ಆಕ್ಷೇಪ. ನೋಡಿ, ಮೆಟ್ ಪೊಲೀಸರು ಫಸ್ಟ್ ಮಾಡಿದ್ದೇನು? ಸಿಬ್ಬಂದಿಯ ಭ್ರಷ್ಟಾಚಾರ ಪತ್ತೆ ಹಚ್ಚಲುವಂತ 5 ಲಕ್ಷ ಪೌಂಡ್ಗಳಿಗಿಂತ ಕಡಿಮೆ ಮೊತ್ತದ ಒಂದು ಸಣ್ಣ ಪೈಲಟ್ ಪ್ರಾಜೆಕ್ಟ್ ಶುರು ಮಾಡಿದ್ರು. ಆ ಮೊತ್ತ ಕಡಿಮೆ ಇದ್ದಿದ್ರಿಂದ ಸಿಟಿ ಹಾಲ್ನ ಕಟ್ಟುನಿಟ್ಟಿನ ಅನುಮತಿಯ ಅವಶ್ಯಕತೆ ಇರಲಿಲ್ಲ. ಆದ್ರೆ ಆಮೇಲೆ ಇದ್ದಕ್ಕಿದ್ದಂತೆ ಬರೋಬ್ಬರಿ 50 ಮಿಲಿಯನ್ ಪೌಂಡ್ಗಳ ಬೃಹತ್ ವಿಸ್ತರಣೆಗೆ ಪ್ರಸ್ತಾವನೆ ಇಟ್ರು. ಹೀಗೆ ಕದ್ದುಮುಚ್ಚಿ ಡೀಲ್ ಮಾಡಿದ್ದು ಪಾರದರ್ಶಕತೆಗೆ ವಿರುದ್ಧವಾಗಿದೆ ಅಂತ ಸಿಟಿ ಹಾಲ್ ಕೆಂಡಾಮಂಡಲವಾಗಿದೆ. ಆದ್ರೆ ಪ್ರತಿ ಕಥೆಯಲ್ಲೂ 2 ಮುಖಗಳಿರ್ತಾವಲ್ವಾ? ಪಲಾಂಟಿಯರ್ ಮತ್ತು ಸ್ಕಾಟ್ಲೆಂಡ್ ಯಾರ್ಡ್ ತಾವೇನೂ ತಪ್ಪು ಮಾಡಿಲ್ಲ ಅಂತ ಬಲವಾಗಿ ಸಮರ್ಥಿಸ್ಕೊಳ್ತಿವೆ. ಪಲಾಂಟಿಯರ್ ಅನ್ನು ಸರ್ಕಾರದ ಅಧಿಕೃತ ಮಾನ್ಯತೆ ಪಡೆದ ವೆಂಡರ್ ಪಟ್ಟಿಯಿಂದಲೇ ಆಯ್ಕೆ ಮಾಡಲಾಗಿದೆ ಅನ್ನೋದು ಅವರ ಮುಖ್ಯವಾದ. ಅಷ್ಟೇ ಅಲ್ಲ, ಬ್ರಿಟಿಷ್ ಕಾನೂನು ಜಾರಿ ವ್ಯವಸ್ಥೆಯಲ್ಲಿ ಆ ಕಂಪನಿ ಈಗಾಗಲೇ ಎಂತಹ ಅದ್ಭುತ ಯಶಸ್ಸನ್ನು ಸಾಧಿಸಿದೆ ಅನ್ನೋದನ್ನು ಅವರು ದಾಖಲೆ ಸಮೇತ ತೋರಿಸ್ತಿದ್ದಾರೆ. ಅದು ಬರೀ ಬಾಯಿಮಾತಿನ ಸಾಧನೆಯಲ್ಲ. ಆ ದಾಖಲೆಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತವೆ. ಉದಾಹರಣೆಗೆ, ಬೆಡ್ಫೋರ್ಡ್ಶೈರ್ನಲ್ಲಿ ಪಲಾಂಟಿರ್ನ ಸಾಫ್ಟ್ವೇರ್ ಒಂದೇ ವರ್ಷದಲ್ಲಿ ಕೌಟುಂಬಿಕ ದೌರ್ಜನ್ಯದ ಅಪಾಯದಲ್ಲಿದ್ದ ಸುಮಾರು 1,000 ಮಹಿಳೆಯರನ್ನು ಗುರುತಿಸಿ ರಕ್ಷಿಸಲು ಸಹಾಯ ಮಾಡಿದೆ. ಅಷ್ಟೇ ಅಲ್ಲ, ಎಟಿಎಂಗಳಿಂದ ಬರೋಬ್ಬರಿ 7 ಲಕ್ಷ ಪೌಂಡ್ ಕದ್ದಿದ್ದ ಕುಖ್ಯಾತ ಲ್ಯೂಟನ್ ಗ್ಯಾಂಗ್ ಅನ್ನು ಜೈಲಿಗೆಗೆಟ್ಟಲು ಕೂಡ ಇದೇ ಎಐ ನೆರವಾಗಿದೆ. ಅಂದ್ರೆ ಇದು ಕೇವಲ ಯಾವುದೋ ಫ್ಯಾನ್ಸಿ ಟೆಕ್ನಾಲಜಿ ಅಲ್ಲ, ಇದು ಅಕ್ಷರಶಃ ಜೀವಗಳನ್ನು ಉಳಿಸುವ ಮತ್ತು ಕುತಂತ್ರಿ ಅಪರಾಧಿಗಳನ್ನು ಬೇಟೆಯಾಡುವ ಪವರ್ಫುಲ್ ಟೂಲ್. ಈಗ ಇದೆಲ್ಲದರ ನಡುವೆ ಒಂದು ಬಹುದೊಡ್ಡ ರಾಜಕೀಯ ವಿಪರ್ಯಾಸ ಇದೆ, ಗಮನಿಸಿ. ಒಂದು ಕಡೆ ರಾಷ್ಟ್ರೀಯ ಸರ್ಕಾರವು ಅಂದ್ರೆ ಹೊಸ ಲೇಬರ್ ಸರ್ಕಾರ, ಪೊಲೀಸರು ಆದಷ್ಟು ಬೇಗ ಯುದ್ಧೋಪಾದಿಯಲ್ಲಿ ಎಐ ತಂತ್ರಜ್ಞಾನವನ್ನು ಬಳಸಬೇಕುಂಟ ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಿದೆ. ಆದ್ರೆ ಇನ್ನೊಂದು ಕಡೆ ಸ್ಥಳೀಯ ಲಂಡನ್ ಸರ್ಕಾರವು ಈ ವರ್ಷದ ಅತಿದೊಡ್ಡ ಎಐ ಒಪ್ಪಂದವನ್ನೇ ತಡೆಹಿಡಿದು ಕೂತಿದೆ. ಈ ಸೆಂಟ್ರಲ್ ವರ್ಸಸ್ ಲೋಕಲ್ ಪಾಲಿಟಿಕ್ಸ್ ನಡುವೆ ಭದ್ರತಾ ವ್ಯವಸ್ಥೆ ಅಕ್ಷರಶಃ ಸ್ಯಾಂಡ್ವಿಚ್ ಆಗಿದೆ. ಅಂತಿಮವಾಗಿ ಈ ಇಡೀ ಪ್ರಹಸನ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಹೈಟೆಕ್ ಅಪರಾಧಗಳನ್ನು ತಡೆಯಲು ಅತ್ಯಾಧುನಿಕ ತಂತ್ರಜ್ಞಾನದ ಅನಿವಾರ್ಯತೆ ಒಂದೆಡೆ, ಪಾರದರ್ಶಕ ಹಾಗೂ ನೈತಿಕ ಖರೀದಿ ಪ್ರಕ್ರಿಯೆಯ ಕಟ್ಟುನಿಟ್ಟಿನ ಅವಶ್ಯಕತೆ ಇನ್ನೊಂದೆಡೆ. ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಇವೆರಡರ ನಡುವೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ತಂತ್ರಜ್ಞಾನ ಬೇಕು, ಆದರೆ ಪ್ರೈವಸಿ ಮತ್ತು ಎಥಿಕ್ಸ್ ಅನ್ನು ಬಲಿಕೊಟ್ಟ ಇದು ಬಗೆಹರಿಯದ ಒಗಟಾಗಿದೆ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಇಂಥದ್ದೇ ಮತ್ತೊಂದು ಕುತೂಹಲಕಾರಿ ಮತ್ತು ಆಳವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.